ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತ್ಯಾಗರಾಜು ಅಂತ. ನಾವು ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯಿಂದ ನಮ್ಮ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಇಡೀ ಶಿಕ್ಷಕರ ತಂಡ ಅನ್ನೋದು ಬಂದಿದೆ. ಯಾಕಂದ್ರೆ ನಾವು ಯಾವುದಾದ್ರೂ ಒಂದು ಸ್ಟೇಜ್ ಮೇಲೆ ಮಾತಾಡುವಾಗ ತುಂಬಾ ಖುಷಿಯಾಗಿ ಮಾತಾಡ್ತೀವಿ, ಬಟ್ ಇಲ್ಲಿ ಕೆಲವೊಂದು ಮಾತು ಹೇಳಕ್ ಆಗ್ತಾ ಇಲ್ಲ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದೆ, ನಾವು ನಿಮ್ಮನ್ನ ಟ್ರಿಪ್ಪಿಂಗ್ ಕರ್ಕೊಂಡು ಹೋಗ್ಬೋದು, ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ಬೋದು. ಸೊ 1000 ರೂಪೀಸ್ ಅಲ್ಲ 2000 ಬೇಕಾದ್ರೂ ನಿಮ್ಮ ಪೇರೆಂಟ್ಸ್ ಪೇ ಮಾಡೋರು. ಅಲ್ಲಿಗೆ ಹೋಗಿ ನೀವು ಕಲಿತಕ್ಕಂಥ ಪಾಠ, ಇಲ್ಲಿ ಕಲ್ತಿರೋ ಪಾಠ ಯಾವ್ದು ನಿಮಗೆ ಚೆನ್ನಾಗಿದೆ? ಸೊ ಇಲ್ಲಿ ಕಲ್ತಿರೋ ಪಾಠ ನಿಮ್ಮ ಲೈಫ್ಗೆ ಯೂಸ್ ಆಗುತ್ತೆ. ಸೊ ನಾನು 2 days ಅಥವಾ 3 days ಬ್ಯಾಕ್ ಇಂದ ಮ್ಯಾಮಿಗೆ ಕಾಲ್ ಮಾಡಿದೆ, ಮ್ಯಾಮ್ ಈ ತರ ನಿಮ್ಮ ಆಶ್ರಮಕ್ಕೆ ಬರ್ತಾ ಇದೀವಿ ಅಂತ. ಸೊ ಅವ್ರೊಂದು ಮಾತು ಏನು ಕೂಡ ಬೇಡ ಸರ್, ನೀವ್ ಯಾಕೆ ಏನು ಕೇಳಿಲ್ಲ. ಅವರು ನೀವ್ ಯಾವಾಗ ಬೇಕಾದ್ರೂ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯೋಗೇಶ್ ಸರ್ಗೆ ಮತ್ತೆ ಮ್ಯಾಮ್ಗೆ ನಮ್ಮ ಇಡೀ ಶಾಲೆ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೇನೆ ಇಲ್ಲಿರೋರು ಒಬ್ಬೊಬ್ರು ನೀವು ಫೇಸ್ ನೋಡಿಬೇಕಾರೆ ಅವರೆಲ್ಲ ಕೂತಿರೋರು ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿನೇ ಅಂದ್ಕೋಬಹುದು. ಪ್ರತಿಯೊಬ್ರು ಕೂಡ ಅವ್ರ ಫೇಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರೆಲ್ಲ ಎಜುಕೇಟೆಡ್ಸ್. ಆಲ್ಮೋಸ್ಟ್ 90% ಎಲ್ಲ ತುಂಬಾ ಚೆನ್ನಾಗಿ ಓದಿರೋ ಅಂತ ಪೋಷಕರು ಎಲ್ಲಿದ್ದಾರೆ. ಎಲ್ಲ ಒಂದ್ ಕಡೆ ಪೋಷಕರು ಏನ್ ಮಾಡ್ತಾ ಇದಾರೆ, ಅವ್ರು ಮಾಡಿರೋ ತಪ್ಪು, ಒಂದು ಪ್ರಮುಖ ಒಂದು ತಪ್ಪು ಅಂದ್ರೆ ಮಕ್ಕಳಿಗೆ ಹಣದ ವ್ಯಾಮೋಹವನ್ನ ಬೆಳೆಸ್ತಾ ಇರೋದು. ನೋಡಿ, ಇವತ್ತೆಲ್ಲ ನಾವು ಪೋಷಕರು, ನೀನು ಡಾಕ್ಟರ್ ಆಗು, ಲಾಯರ್ ಆಗು, ನೀನು ಹಣ ಸಂಪಾದನೆ ಮಾಡು, ನೀನು ಅಮೆರಿಕಕ್ಕೆ ಹೋಗು, ನೀನ್ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗು ಅಂತ ನಾವು ಮಕ್ಳಿಗೆ ಕಲಿಸ್ತಿದೀವಿ. ದಯವಿಟ್ಟು ಪೇರೆಂಟ್ಸ್ ಅದನ್ನ ಕಡಿಮೆ ಮಾಡಿ, ಮಕ್ಕಳಿಗೆ ಅವ್ರಿಗೆ ವ್ಯಾಲ್ಯೂ ಎಜುಕೇಶನ್ ಕೊಡಿ, ಮೌಲ್ಯ ಶಿಕ್ಷಣ ಕೊಡಿ. ಸಂಬಂಧ ಅಂದ್ರೆ ಏನು, ತಂದೆ ತಾಯಿ ಅಂದ್ರೆ ಏನು, ಅಂತಹ ಒಂದು ಬಾಂಧವ್ಯಗಳನ್ನ ಅವ್ರಿಗೆ ಬೆಳೆಸಿ. ಈಗ ನಾವು ಒಂದ್ ರೌಂಡ್ ಬಂದ್ವಿ, ಅವಾಗ ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಫೇಸ್ ನೋಡಿದ ತಕ್ಷಣ ಕೆಲವರು ಅಳ್ತಾ ಇದ್ರು, ಇನ್ ಕೆಲವರು ಅವ್ರು ಫುಲ್ ಸ್ಯಾಡ್ ಆಗಿದ್ರು. ಏನಕ್ಕೆ ಅಂದ್ರೆ ಎಷ್ಟೋ ಮಕ್ಕಳಿಗೆ ಅವರ ಅಜ್ಜ ಅಜ್ಜಿ ನೆನಪಾಗಿದ್ದಾರೆ, ತಂದೆ ತಾಯಿ ನೆನಪಾಗಿದ್ದಾರೆ. ನಾನ್ B.Ed ಓದುವಾಗ ನಮ್ಮ ತಾತ ಫುಲ್ ಮೂಲೆ ಇಟ್ಕೊಂಡ್ರು. ಅವರಿಗೆ ವಿತ್ ಶೇವಿಂಗ್, ಕೆಲವರಿಗೆ ಗೊತ್ತಿರುತ್ತೆ, ಶೇವಿಂಗ್ ಮಾಡ್ಸಿರೋದಾಗಿರ್ಬೋದು, ಸ್ನಾನ ಮಾಡ್ಸಿರೋದಾಗಿರ್ಬೋದು, ನಾನ್ ಮಾಡಿದೀನಿ. ಸೊ ನನಗೆ ನಮ್ಮ ಅಜ್ಜ ಅಜ್ಜಿ ನೆನಪಾದ್ರು. ಸೊ ನೀವ್ ಇರ್ತಕ್ಕಂತ ಈ ಒಂದು ಲೈಫ್ ಅಲ್ಲಿ ನೀವ್ ಇಷ್ಟೆಲ್ಲ ಓದಿಸ್ತಿದ್ದೀರಾ, ನಾವು ಹಾಕಿರೋ ಬಟ್ಟೆ ಕೂಡ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಭಿಕ್ಷೆ. ಹಾಗಾಗಿ ನಾವು ಅವರಿಗೆ ಒಂದು ಅರ್ಧ ಪೀಸ್ ಬಟ್ಟೆ ಕೊಡ್ದಂಗೆ ಅವ್ರನ್ನ ಬೀದಿ ಕಳಿಸ್ತೀವಿ ಅಂದ್ರೆ ನಾಚಿಕೆ ಆಗ್ಬೇಕು ನಮ್ಮ ಈ ಒಂದು ಎಜುಕೇಟೆಡ್ ಜನಸಂಖ್ಯೆಗೆ. ನಾವು ಅಭಿವೃದ್ಧಿವಂತ ಇದೀವಿ ನಮ್ಮ ದೇಶ ಅಂತ ಹೇಳ್ತೀವಿ. ಏನ್ ಅಭಿವೃದ್ಧಿವಂತ ಇದೀವಿ? ಎಷ್ಟು ಎಜುಕೇಟೆಡ್ ಆಗ್ತಾ ಇದೀವ ನಾವು, ಅಷ್ಟು ನಮ್ಮ ತಂದೆ ತಾಯಿಗಳು ಆಶ್ರಮಕ್ಕೆ ಸೇರ್ಕೊಳ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಅದು ಇನ್ನೊಂದು ಮಾತು ಹೇಳಿದೆ, ನೀವ್ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗ ಧರ್ಮಸ್ಥಳ, ತಿರುಪತಿ, ಪ್ರತಿ ಯಾವ್ದೇ ಒಂದಾಗಿರ್ಬೋದು, 1000 ರೂಪಾಯಿ ಅಲ್ಲಿ ಉಂಡಿಗೆ ಹಾಕ್ತಿವಿ. ಬೇಡ, 10 ರೂಪಾಯಿ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಕೊಡಿ ನೀವು. ಅದರಿಂದ ಎಷ್ಟೋ ಜನರು ಊಟ ಮಾಡ್ತಾರೆ. ಹಾಗಾಗಿ ಆ ಆಶ್ರಮಕ್ಕೆ, ನಾವು ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಆಶ್ರಮಗಳನ್ನ ಬೆಳೆಸ್ಬೇಕು. ಅದ್ರಲ್ಲಿ ಬೆಳೆಸ್ಬೇಕು ಅಂದ್ರೆ ಅಲ್ಲಿ ಇರ್ತಕ್ಕಂತ ಎಷ್ಟೋ ಇಂಥವ್ರಿಗೆ ಸಹಾಯ ಮಾಡ್ಬೇಕು. ನೋಡಿ, ಅವರೊಂದು ಮಾತು ಹೇಳಿದ್ರು, ಸರ್ಕಾರದಿಂದ ಇದುವರೆಗೂ ಕೂಡ ₹1 ಫಂಡ್ ಸಿಕ್ಕಿಲ್ಲ ಅಂತ. ಅದು ಇವರ ಹೆಮ್ಮೆ. ಯಾಕಂದ್ರೆ ಅವ್ರ ಕಡೆಯಿಂದ ಯಾರ ಕಡೆಯಿಂದ ಏನ್ ಸಿಕ್ಕಿದೆ ಇಲ್ವೋ ಗೊತ್ತಿಲ್ಲ ಅವ್ರಿಗೆ, ಯಾರ ಕಡೆಯಿಂದ ಏನ್ ಸಿಕ್ಕಿದೆ ಗೊತ್ತಿಲ್ಲ. ಅವರ ಅಪ್ಪ ಅಮ್ಮ ಕಲಿಸಿರೋ ಆ ಒಂದು ಶ್ರದ್ಧೆ, ಆ ಒಂದು ಭಕ್ತಿ, ಆ ಒಂದು ನೈತಿಕ ಶಿಕ್ಷಣ ಇವತ್ತು ಇಷ್ಟೊಂದು ಜನಕ್ಕೆ ದಾರಿದೀಪ ಆಗಿದ್ದಾರೆ ಅವರು. ಸೊ ನಾವು ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆ ವತಿಯಿಂದ ನಾನು ಹೇಳ್ತಾ ಇದ್ದೀನಿ ಸರ್, ನಮ್ಮ ಕೈಲಿ ಎಷ್ಟಾಗುತ್ತೋ ವರ್ಷದಲ್ಲಿ 1 ಸಲಿನೋ 2 ಸಲ ನಮ್ಮ ಕೈಲಿ ಆಗ್ತಕ್ಕಂತ ಒಂದು ಸಹಾಯವನ್ನ ನಾವು ಮಾಡ್ತೀವಿ. ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಸರ್. ಇವತ್ತು ಅವ್ರವ್ರ ಮನೆಯಿಂದ ಕೆಲವರು 1 kg ಅಕ್ಕಿ, 10 kg ಅಕ್ಕಿ, ಬೇಳೆ, ಸಕ್ಕರೆ, ಬಿಸ್ಕೆಟ್, ಕೆಲವರು ಬಿಸ್ಕೆಟ್ ಎಲ್ಲ ತಂದಿದ್ದಾರೆ. ನಾನು ಅಪ್ರಿಶಿಯೇಟ್ ಮಾಡ್ತೀನಿ, ಯಾಕಂದ್ರೆ ಅವ್ರು ತಿನ್ಲಿ, ಇದು ಮಾಡ್ಲಿ. ಸೊ ಆ ತರ ಎಲ್ಲ ಮಾಡಿದ್ರೆ ವಿದ್ಯಾರ್ಥಿಗಳೇ, ನೀವು ಇಂತಹ ಒಂದು ಶಿಕ್ಷಣವನ್ನ ಪಡ್ಕೊಳ್ಳಿ. ಬುಕ್ಸ್ ಅಲ್ಲಿ ಇರೋದು ನಾನು ಟೀಚ್ ಮಾಡ್ತೀನಿ, ಟೀಚರ್ಸ್ ಎಲ್ಲ ಟೀಚ್ ಮಾಡ್ತಾರೆ, ನೀವು ಕಲಿತೀರಾ, ಓದ್ತೀರಾ, ಬರೀತೀರಾ. ಇಂತಹ ಒಂದು ನೈತಿಕ ಶಿಕ್ಷಣವನ್ನ ನೀವು ಕಲೀರಿ. ಅಂಡ್ ದಯವಿಟ್ಟು ಮುಂದೆ ನಿಮ್ಮ ಪೇರೆಂಟ್ಸ್ ನ ಈ ಒಂದು ಸ್ಥಳಗಳು ದಯವಿಟ್ಟು ಕಳಿಸ್ತೀರಾ? ಸೊ ನಮ್ ಪೇರೆಂಟ್ಸ್ನೆಲ್ಲ ನಾವು ಅವ್ರು ಇರೋವರೆಗೂ ನಮ್ ಕೈಯಲ್ಲಿ ಎಷ್ಟಾಗುತ್ತೋ, ನೀವು ಪಾಯಸ ಕೊಡಿ, ಒಬ್ಬಟ್ಟು ಕೊಡಿ ಅನ್ನಲ್ಲ, ಅನ್ನ ಕೊಡಿ, ಅವ್ರಿಗೆ ಸಾಕು. ಒಂದ್ ತುತ್ತು ಅನ್ನ ಕೊಡಿ. ಎಷ್ಟು ನಿಮ್ ಕೈಲಿ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಮನೇಲೇನೆ. ಸೊ ಇಷ್ಟ ಹೇಳಿ ನಾನು ಮತ್ತೊಮ್ಮೆ ಈ ಒಂದು ಆಶ್ರಮಕ್ಕೆ ಮತ್ತೆ ಯೋಗೀಶ್ ಸರ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಹಾಗೇನೆ ನಮ್ಮ ಈ ಒಂದು ಶಾಲೆ ನಾವು ಕೇಳಿದ ತಕ್ಷಣ ಅವರು ಕೂಡ ಸಪೋರ್ಟ್ ಮಾಡಿ, ನಮ್ಮ ಮಾದೇವ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ನಮ್ಮ ಡ್ರೈವರ್ಸ್ ಅಂತ ಹೇಳಲ್ಲ, ನಮ್ಮ ಬ್ರದರ್ಸ್ ಅಂತಾನೆ. ಯಾಕಂದ್ರೆ ಅವ್ರ ಸಪೋರ್ಟ್ ನಮಗೆ ತುಂಬಾ ಚೆನ್ನಾಗಿದೆ. ಅವರು ಬಂದ ತಕ್ಷಣ ನಾವು ಬರ್ತೀವಿ ಅಂತಾನೆ ಅವ್ರು ಬಂದ್ರು. ಹಾಗೆ ನಮ್ಮ ಟೀಚರ್ಸ್ ಆಗಿರ್ಬೋದು. ಸೊ ಎಲ್ರಿಗೂ ಕೂಡ ನಾನು ನಮ್ಮ ಒಂದು ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಕಥೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.